ಸಾಕ್ ನಿಲ್ಸಿ. ಆ ತರ ಕರೆಯೋ ಯೋಗ್ಯತೆ ನಿಮ್ಗಿಲ್ಲ. ಈ ಮನೇಲಿ ಮಾತಾಡೋ ಅರ್ಹತೆ ಕಳ್ಕೊಂಡಿದ್ದೀರಾ ನೀವು. ನಮ್ಮೆಲ್ರಿಗೂ ಸತ್ಯ ಅರ್ಥ ಮಾಡಿಸಿದ್ದು ಊರ್ಮಿಳಾ ಆಂಟಿ. ನಮ್ಮೆಲ್ರಿಗೂ ಸುಳ್ಳು ಹೇಳಿ ಮೋಸ ಮಾಡಿದ್ದು ನೀವು. ಅಜ್ಜಿ ಸಾಕು ಸಾಕು. ಇವ್ರ ಪರ ವಹಿಸ್ಕೊಂಡು ಯಾರು ಮಾತಾಡೋ ಅವಶ್ಯಕತೆ ಇಲ್ಲ. ನನ್ನ ಮನೆಯವ್ರ ಕನ್ಸುಗಳನ್ನೆಲ್ಲ ನುಚ್ಚು ನೂರ್ ಮಾಡ್ಬಿಟ್ರಲ್ಲ ಕಮಲಿ ಅವರೇ. ನೀವು ಮಾಡಿದ ನಂಬಿಕೆ ದ್ರೋಹನ ಮೋಸನ ನಾನು ಯಾವತ್ತೂ ಕ್ಷಮಿಸಲ್ಲ. ನಂಗೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲಮ್ಮ. ಹೀಗಾಗ್ಬಾರ್ದಾಗಿತ್ತು. ಆದ್ರೂ ನೀನ್ ಸ್ವಲ್ಪ ಹುಷಾರಾಗಿರ್ಬೇಕಾಗಿತ್ತು. ನನ್ಗೂ ಮಾತೇ ಬರ್ತಿಲ್ಲ ಕಮಲಿ. ನಿಂಗೆ ಎಷ್ಟು ನೋವಾಗಿದೆ ಅನ್ನೋದು ನನ್ಗೂ ಅರ್ಥ ಆಗ್ತಿದೆ. ಈ ಸ್ಥಿತಿಯಲ್ಲಿ ನಿನ್ನ ನೋಡಕ್ಕಾಗ್ತಿಲ್ಲ. ನಾನ್ ಖುಷಿಯಾಗಿರೋದು ಆ ದೇವರಿಗೂ ಇಷ್ಟ ಇಲ್ಲ ಅನ್ಸುತ್ತೆ. ಅದಕ್ಕೆ ನನಗೆ ಇಷ್ಟೊಂದು ಕಷ್ಟ ಕೊಟ್ಟಿದ್ದಾನೆ. ರಿಷಿಕಾ ಅಂತ ಹೆಸರು ಫೈನಲೈಸ್ ಮಾಡಿ ಒಂದ್ ವೇಳೆ ಹುಟ್ಟೋ ಮಗು ಗಂಡಾಗೋದ್ರೆ ಅಂತನಾ ನನ್ನ ಹತ್ರ ಅದಕ್ಕೊಂದು ಐಡಿಯಾ ಇದೆ. ರಿಷಿ, ಯಾಕಪ್ಪ ಹೀಗಾಯ್ತು? ನನಗೆ ಯಾಕೆ ಹೀಗಾಗ್ಬೇಕಾಗಿತ್ತು? ನೋಡಪ್ಪ, ನನ್ನ ಮಗುಗೆ ಹೆಸರಿಡೋಣ ಅಂತ ಹುಡುಕಿಟ್ಟಿದ್ದ ಹೆಸರಿದು. ರಾತ್ರಿ ಎಲ್ಲ ಒಂದೇ ಒಂದು ಕ್ಷಣನೂ ನಿದ್ದೆ ಮಾಡಿದೆ. ಮಗು ಅಂತ ಎಷ್ಟೆಲ್ಲ ಕನಸುಗಳನ್ನ ಕಟ್ಕೊಂಡಿದ್ದೆ. ಆದ್ರೆ ಆ ಕನಸುಗಳೆಲ್ಲ ಕನಸುಗಳಾಗೆ ಉಳಿದ್ಬಿಡ್ತು. ರಿಷಿ, ಸಮಾಧಾನ ಮಾಡ್ಕೊಳ್ಳು. ಜೀವನದಲ್ಲಿ ಒಂದೊಂದ್ಸರಿ ಹೀಗಾಗತ್ತೆ ಕಣೋ. ನಾವೇನೇನೋ ಆಸೆ ಇಟ್ಕೊಂಡಿರ್ತೀವಿ, ಆದ್ರೆ ನಮ್ ಕೈ ಮೀರಿ ಏನೇನೋ ನಡೆದು ಹೋಗುತ್ತೆ. ಇದು ಕೈ ಮೀರಿ ನಡೆದಿದ್ದಲ್ಲಪ್ಪ, ನಿಮ್ ಸೊಸೆ ಕೈಯಾರೆ ಮಾಡಿದ್ದು. ಹೇಗಪ್ಪ ಸಾಧ್ಯ ಇದಲ್ಲ? ನನ್ ಮಗುನ ತಾನೇ ಕೊಂದು ಅದನ್ನ ಯಾರಿಗೂ ಹೇಳಿದೆ ಪೂಜೆ ಎಲ್ಲ ಮಾಡ್ತೀರಲ್ಲಪ್ಪ.
ಹೇಗಪ್ಪ ಸಾಧ್ಯ? ರಿಷಿ, ಏನ್ ಗೊತ್ತಪ್ಪ, ನಾವುಗಳೆಲ್ಲ ಇಷ್ಟು ದೊಡ್ಡವರಾದ್ರೂ ಅಮ್ಮ ತನ್ನ ಮಗ ತನ್ನ ಮಗಳು ಅಂತ ಯಾಕೆ ಇಷ್ಟೊಂದು ಪ್ರೀತಿಸ್ತಾರೆ ಅನ್ಸೋದು? ಆದ್ರೆ ಒಬ್ಬ ತಾಯಿಗೆ ತನ್ನ ಮಕ್ಕಳು ಎಷ್ಟೇ ದೊಡ್ಡವರಾದ್ರೂ ತಾಯಿ ದೃಷ್ಟಿಲಿ ಅವ್ರಿನ್ನೂ ಪುಟ್ಟ ಮಕ್ಕಳಪ್ಪ. ಇಡೀ ಪ್ರಪಂಚನೇ ತನ್ನ ಮಕ್ಕಳ ವಿರುದ್ಧ ನಿಂತರು ತಾಯಿ ಮಾತ್ರ ತನ್ನ ಮಗು ಪರವಾಗಿ ನಿಲ್ತಾಳೆ. ಆದ್ರೆ ಕಮಲಿ ಅವರು ಕಬಡ್ಡಿಗೋಸ್ಕರ, ಹೆಸರುಗೋಸ್ಕರ, ಗೆಲುವಿಗೋಸ್ಕರ ತನ್ನ ಹೊಟ್ಟೆಲ್ ಪುಟ್ಟ ಮಗುನ ಮರೆತು ಅದನ್ನ ಕೊಂದ್ಬಿಟ್ರಲ್ಲಪ್ಪ. ರಿಷಿ, ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ಸಿಟ್ಟಲ್ಲಿ ಏನೇನೋ ಮಾತಾಡ್ಬೇಡಪ್ಪ. ಏನು ಮಾಡೋಕ್ಕಾಗಲ್ಲ. ಆಗ್ಬರ್ತಾಕೋಗಿದೆ. ನಂಗಿದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲಪ್ಪ. ನನ್ನ ಮಗುನ ನಾನು ಕಳ್ಕೊಂಡ್ಬಿಟ್ನ. ಅಪ್ಪ ಎಷ್ಟೆಲ್ಲ ಕನಸುಗಳನ್ನ ಕಟ್ಕೊಂಡಿದ್ದಪ್ಪ. ಕಮಲಿ ಅವರು ತಾಯಿ ಆಗ್ತಿದ್ದಾರೆ ಅಂತ ಗೊತ್ತಾಗಿದ್ದ ಕ್ಷಣದಿಂದ ಎಷ್ಟು ಕನಸುಗಳನ್ನ ಕಟ್ಕೊಂಡಿದ್ದು. ಆ ಪುಟ್ಟು ಕಾಲಗಳಿಂದ ನನ್ನ ಮಗು ಯಾವಾಗ ಓದಿಯೋದು, ಎಷ್ಟೊಂದು ಕನಸುಗಳಪ್ಪ. ನಂದೇ ಆದಂತ ಪುಟ್ಟು ಪ್ರಪಂಚವೇ ಕಟ್ಟಿಟ್ಕೊಂಡಿದ್ದೆ. ಈಗ ನನ್ನ ಮಗು ನಾನು ಎತ್ಕೊಳಕ್ಕಾಗಲ್ವಪ್ಪ, ನಾನು ಮುಟ್ಟಕ್ಕಾಗಲ್ವಾ? ನನಗೆ ನನ್ನ ಮಗು ಬೇಕಪ್ಪ. ನನಗೆ ನನ್ನ ಮಗು ಬೇಕು. ರಿಷಿ, ಸಮಾಧಾನ ಮಾಡ್ಕೊಂಬರ್ತೀನಿ. ಈ ಟೈಮಲ್ಲಿ ನೀನು ಹೀಗೆ ಬ್ರೇಕ್ ಡೌನ್ ಆಗ್ಬಾರ್ದು ಕಣ. ಪ್ಲೀಸ್ ಪ್ಲೀಸ್ ಸಮಾಧಾನ ಮಾಡ್ಕೊ. ನೀನಿಗೆ ಗಟ್ಟಿಯಾಗಿರ್ಬೇಕು, ಗಟ್ಟಿಯಾಗಬೇಕು. ಹೇಗಪ್ಪ ಗಟ್ಟಿಯಾಗಿರ್ಲಿ? ನನ್ನ ಲೈಫಲ್ಲಿ ಎಷ್ಟೇ ಕಷ್ಟಗಳು ಬಂದ್ರು ನಾನು ಯಾವತ್ತೂ ಬ್ರೇಕ್ ಡೌನ್ ಆಗಿರ್ಲಿಲ್ಲ. ನನ್ನ ಅಪ್ಪ ಆಗ್ತೀನಿ ಅಂತ ಗೊತ್ತಾಗಿದ್ದ ಆ ಕ್ಷಣ ಟಾಪ್ ಆಫ್ ದಿ ವರ್ಲ್ಡ್ ಅನ್ನೋ ಥರ ಇತ್ತಪ್ಪ. ಆದ್ರೆ ಆ ಫೀಲಿಂಗ್ ಇಷ್ಟು ಬೇಗ ಕಳ್ದೋಗುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲಪ್ಪ. ಎಲ್ಲದಕ್ಕಿಂತ ದೊಡ್ಡ ನೋವು ಏನ್ ಗೊತ್ತಪ್ಪ? ನಾನ್ ನಂಬಿದ್ದದ್ ಕಮಲಿ ಅವ್ರು ನಂಗೆ ನಂಬ್ದವ್ರೆ ಮೋಸ ಮಾಡಿದ್ರಲ್ಲಪ್ಪ. ನಾನು ಇದನ್ನ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನಾನ್ ಪ್ರೀತಿಸಿರೋ ಕಮಲಿ ಅವರೇ ನನ್ಗೆ ಹೀಗ್ ಮಾಡ್ತಾರೆ ಅಂತ ನಾನ್ ನಿಜ ಕೆನ್ನೆ ತುಂಬ ಉರಿತಿರ್ಬೇಕಲ್ವಾ? ಪಾಪ ಕಮಲಿ, ನಿನ್ಗೆ ಸ್ಥಿತಿ ಬರಬಾರ್ದಾಗಿತ್ತು. ಸೋ ಸ್ಯಾಡ್. ಆದ್ರೆ ಈ ಸ್ಥಿತಿನ ನೀನಾಗಿ ನೀನೇ ತಂದ್ಕೊಂಡಿದ್ದು. ನಿನ್ನ ಹಠ, ನಿನ್ನ ಅಹಂಕಾರ, ನಿನ್ನ ಓವರ್ ಕಾನ್ಫಿಡೆನ್ಸ್, ಆದ್ರಿಂದಾನೇ ನಿನಗೆ ಈ ಗತಿ ಬಂದಿರೋದು. ನೀನು ಒಂದ್ಸಲ ನನ್ನ ಮಾತು ಕೇಳ್ಬೋದಿತ್ತು ಕಮಲಿ. ನೀನು ಚಿಕ್ಕವಳು, ನಿನಗೆ ಗೊತ್ತಾಗಲ್ಲ ಅಂತ ನಾನೇ ನಿನಗೆ ತಿಳಿಸಿ ಹೇಳಿದ್ನಲ್ಲ. ನೀನಾಗಿ ನೀನೇ ಋಷಿಯಿಂದ ದೂರ ಹೋದ್ರೆ ಸರಿ, ಇಲ್ಲಾಂದ್ರೆ ನಾನು ನನ್ನ ಕೆಲಸ ಮಾಡಬೇಕಾಗುತ್ತೆ ಅಂತ ಸ್ಪಷ್ಟವಾಗಿ ಹೇಳಿದ್ನಲ್ಲ. 15 ದಿನಗಳ ಕಾಲ ಅವಕಾಶ ಕೊಟ್ಟಿದ್ನಲ್ಲ ಕಮಲಿ. ನಾನೇನು ಕೆಟ್ಟವಳಲ್ಲ, ಬೀದಿಗೆ ಬೀಳುವಂತನೂ ನಾನು ಹೇಳಿರ್ಲಿಲ್ವಲ್ಲ. ಇಲ್ಲಿರೋದಕ್ಕಿಂತ ಸುಖವಾಗಿರೋದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಆದ್ರೆ ನೀನು ಈ ಊರ್ಮಿಳಾ ಚಿಕ್ಕಮ್ಮನ ಮಾತನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ. ಅದಕ್ಕೆ
ನಿನ್ಗಿವತ್ತು ಇಂಥ ಪರಿಸ್ಥಿತಿ ಬಂದಿದೆ, ಎದುರಿಸು. ಏನಂದಿದೆ ನೀನು? ನನಗೆ ನನ್ನ ಗಂಡ ಇದ್ರೆ ಸಾಕು, ಆಸ್ತಿ ಅಂತಸ್ತು ಯಾವುದು ಬೇಡ ಅಂತ ಹೇಳಿದ್ದೆ ಅಲ್ಲ? ಇವತ್ತು ಆ ಗಂಡನೇ ನಿನ್ ವಿರುದ್ಧವಾಗಿದ್ದಾನೆ. ಅದೇನೋ ಪ್ರೀತಿ ಪ್ರೀತಿ ಅಂತ ಕೊಚ್ಕೋತಿದ್ಯಲ್ಲ, ಅದೇನ ಇದು? ಕಮಲಿ, ಅವತ್ತು ದೇವಸ್ಥಾನದಲ್ಲಿ ಸಿಕ್ಕಿದಾಗ ನೀನೇನ್ ಹೇಳಿದ್ದೆ ಹೇಳು? ನನ್ನ ಋಷಿನ ದೂರ ಮಾಡೋದಕ್ಕೆ ನಿಮ್ಮಿಂದ ಸಾಧ್ಯನೇ ಇಲ್ಲ, ಯಾಕಂದ್ರೆ ನಮ್ಮಿಬ್ಬರ ಪ್ರೀತಿ ಸಂಕೇತವಾಗಿ ನನ್ನ ಹೊಟ್ಟೆಲಿ ಮಗು ಇದೆ ಅಂತ ತಾನೆ? ಕಮಲಿ, ಎಲ್ಲಿದೆ ಆ ಮಗು? ಅದೇ ಪ್ರೀತಿ ಸಂಕೇತವಾಗಿದ್ದ ಮಗು ಎಲ್ಲಿದೆ ಕಮಲಿ? ಕಮಲಿ ಬಿಡು, ಹೀಗೆ ಅಳ್ಬೇಡ ಕಮಲಿ, ನಂಗೆ ತುಂಬಾ ಬೇಜಾರಾಗುತ್ತೆ. ಸಮಾಧಾನ ಮಾಡ್ಕೊ ಪ್ಲೀಸ್. ಇದಕ್ಕೆ ಹೇಳೋದು ಕಮಲಿ, ದೊಡ್ಡವ್ರ ಮಾತನ್ನ ಕೇಳಬೇಕು ಅಂತ. ನನ್ನ ಮಾತಿಗೆ ಬೆಲೆ ಕೊಟ್ಟು ನೀನ್ ಮನೆ ಬಿಟ್ಟು ಹೋಗಿದ್ದಿದ್ರೆ ಆಗ ನಿನ್ಗೆ ಬೆಲೆನೂ ಇರ್ತಿತ್ತು, ಗೌರವನೂ ಇರ್ತಿತ್ತು. ಆದ್ರೆ ಈಗ ಯಾರು ನಿನ್ ಕಡೆ ಮೂಸು ನೋಡಲ್ಲ. ಇಷ್ಟೇ ಕಮಲಿ, ಜೀವನ ಅಂದ್ರೆ ಇಷ್ಟೇ. ಈ ತರ ತಪ್ಪಿತಸ್ಥೆ ಅಂತ ಪಟ್ಟ ಕಟ್ಕೊಳ್ಳೋ ಬದಲು ನೀನು ಒಳ್ಳೆಯವಳಾಗೆ ಇರ್ಬೋದಿತ್ತು ಅಲ್ವಾ? ಆದ್ರೆ ನಿನ್ ದುರಾದೃಷ್ಟ ಅನ್ಭವ್ಸು. ಲುಕ್, ನಿನಗೆ ನಾನು ಕೊಟ್ಟ ಟೈಮಲ್ಲಿ ಇನ್ನೂ 1 ವಾರ ಬಾಕಿ ಇದೆ. ಈಗಾಗಲೇ ನನ್ನ ಅರ್ಧ ಕೆಲಸ ಮುಗ್ದಿದೆ. ಎಲ್ಲರ ಮನಸ್ಸಿಂದನೂ ನೀನ್ ದೂರ ಹೋಗೋದು. ಇನ್ನು ಅರ್ಧ ಕೆಲಸ ಮಾತ್ರ ಬಾಕಿ ಇರೋದು. ಅದೇನ್ ಗೊತ್ತಾ? ನಿನ್ನ ಮನೆಯಿಂದ ಆಚೆ ಹಾಕಿಸೋದು. ಹಾಕಿಸ್ತೀನಿ, ಹಾಕಿಸ್ತೀನಿ. ಇಷ್ಟೆಲ್ಲ ಆದ್ಮೇಲೂ ನಿನ್ನ ಹತ್ರ ಯಾವ್ದಾದ್ರೂ ಮೂವ್ ಇದ್ರೆ ಗೇಮ್ನ ಮುಂದುವರ್ಸು. ಗುಡ್ ಲಕ್. ಅಮ್ಮ ಪ್ಲೀಸ್ ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಹೇಗ್ ಸಮಾಧಾನ ಮಾಡ್ಕೊಡ್ಲಿ ರಚನಾ? ಹೇಗ್ ಸಮಾಧಾನ ಮಾಡ್ಕೊಳ್ಳಿ? ಬಹುಶಃ ಆ ದೇವ್ರಿಗೆ ನಮ್ಮ ಮೇಲೆ, ನಮ್ಮ ಮನೆ ಮೇಲೆ ತುಂಬಾ ಸಿಟ್ಟು ಅನ್ಸುತ್ತೆ. ಅದಕ್ಕೆ ನಮ್ಗೆ ಈ ತರ ಕಷ್ಟ ಕೊಡ್ತಿದ್ದಾನೆ. ಇನ್ಮೇಲೆಲ್ಲ ಕಷ್ಟಗಳು ಮುಗೀತು, ಸಂತೋಷವಾಗಿರ್ಬೋದು ಅಂತ ಏನೇನೆಲ್ಲ ಕನ್ಸು ಕಟ್ಕೊಂಡಿದ್ದೆ. ಆದ್ರೆ ಎಲ್ಲ ನುಚ್ಚು ನೂರಾಗೋಯ್ತು. ಅಮ್ಮ ಪ್ಲೀಸ್. ನನ್ನಿಂದ ಆಗ್ತಿಲ್ಲ ರಚನಾ, ನನ್ನಿಂದ ಆಗ್ತಿಲ್ಲ. ನನ್ನ ಮೊಮ್ಮಗು ಬಗ್ಗೆ ನಾನು ಎಷ್ಟು ಕನಸುಗಳನ್ನ ಕಟ್ಕೊಂಡಿದ್ದೆ ಗೊತ್ತಾ? ಪುಟ್ಟ ಹೆಜ್ಜೆ ಇಟ್ಟು ನಮ್ಮ ಮನೇಲಿ ಓಡಾಡೋ ಕಂದನ್ನ ನಾನು ಯಾವಾಗ ನೋಡಿ ಕಣ್ ತುಂಬಿಕೊಳ್ತೀನೋ ಅಂತ ಕಾಯ್ತಾ ಇದ್ದೆ. ಆದ್ರೆ ಎಲ್ಲ ಕನ್ಸಾಗೆ ಉಳಿತಲ್ಲ. ಯಾಕೆ ಹೀಗಾಯ್ತು? ಕಮಲಿ
ಕಮಲಿ ಯಾಕೆ ಹೀಗ್ ಮಾಡಿದ್ಲು? ಅಮ್ಮ, ನೀವೇ ಹೀಗೆ ಧೈರ್ಯ ಕಳ್ಕೊಂಡ್ರೆ ಹೇಗೆ? ಅಣ್ಣ ಸಮಾಧಾನ ಮಾಡೋರು ಯಾರು? ಅವನು ತುಂಬಾ ಅಪ್ಸೆಟ್ ಆಗಿದ್ದಾನಮ್ಮ. ಆಗ್ತಿಲ್ಲ ರಚನಾ. ಅವನು ಮಗು ಬಗ್ಗೆ ಎಷ್ಟೊಂದು ಆಸೆ ಇಟ್ಕೊಂಡಿದ್ದ ಗೊತ್ತಾ? ಅವನಿಗೆ ಅಷ್ಟೊಂದು ಅವಮಾನ ಮಾಡಿ ನೋವು ಕೊಟ್ಟ ಅನ್ನಪೂರ್ಣಮ್ಮ ಅವ್ರ ಕಾಲ್ ಹಿಡಿದು ಮನೆಗೆ ಕರ್ಕೊಂಡ್ ಬಂದ. ಯಾಕೆ ಹೇಳು? ಈ ಟೈಮಲ್ಲಿ ಕಮಲಿ ಖುಷಿಯಾಗಿರ್ಬೇಕು ಅಂತ. ಅವನ್ ಮಾಡ್ತಾ ಇದ್ದಿದ್ ಕೆಲ್ಸನ ಕಳ್ಕೊಂಡ. ಅವನು ಹೊರಗಡೆ ಹೋದಾಗ ತಾತನ್ ಸಾವಿನ ಬಗ್ಗೆ ಜನ 1000 ಪ್ರಶ್ನೆ ಕೇಳಿದ್ರು. ಅವನ ಎಲ್ಲ ನೋವನ್ನ ಮರ್ತಿದ್ದೆ. ಮಗು ಬರ್ತಾ ಇದೆ ಅನ್ನೋ ಖುಷಿಯಿಂದ ಆ ಖುಷಿನೇ ಹೊರಟೋಯ್ತು. ಅವನಿಗೆ ನೋವಾಗದೆ ಇರತ್ತ ರಚನಾ. ನನ್ನಿಂದ ಅವನಿಗೆ ಸಮಾಧಾನ ಮಾಡಕ್ಕಾಗಲ್ಲ. ನನಗ್ ಸಮಾಧಾನ ಮಾಡಕ್ಕಾಗಲ್ಲ. ಸರ್, ಸರ್, ನನ್ನ ಮ್ಯಾಗ ಕೋಪ ಇದ್ರೆ ಬೇಕಾದ್ರೆ ಇನ್ನೂ ಒಂದೇಟು ಹೊಡೆದು ಬಿಡಿ ಸರ್. ಆದ್ರೆ ಈಗ ನನ್ನ ಮುಖ ನೋಡ್ದೆ ನೀವು ಮುಖ ತಿರುಗಿಸ್ಕೊಂಡು ಮಾತಾಡದೆ ಇರಬೇಡಿ ಸರ್. ಪ್ಲೀಸ್ ಸರ್. ಸರ್ ಸರ್ ನಾನು ಹೇಳೋದನ್ನ ಕೇಳಿ ಸರ್. ನಿಮ್ಮಿಂದಾಗ್ಲಿ ಅತ್ತೆ ಮಾವನಿಂದಾಗ್ಲಿ ಈ ವಿಷಯನ ಮುಚ್ಚಿಡ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿರ್ಲಿಲ್ಲ. ನೀವ ಮಗು ಮ್ಯಾಕಿಟ್ಟಿದ ಪ್ರೀತಿ ನೋಡಿ ನನ್ ಬಾಯಿ ಕಟ್ಟೋಯ್ತು ಸರ್. ಸರ್ ನಾನು ಕಬಡ್ಡಿ ಆಡಕ್ ಹೋಗಿದ್ದೆ ಅಂತ ಅತ್ತೆ ಮಾವನ್ ಗೊತ್ತಾಗಿದ್ದಕ್ಕೇನೆ ಅವ್ರು ಏಟೆಲ್ಲ ಟೆನ್ಷನ್ ಮಾಡ್ಕೊಂಡ್ರು. ಇನ್ನು ಅದ್ರಿಂದಾನೇ ಅಬೋಷನ್ ಆಯ್ತು ಅಂತ ಗೊತ್ತಾದ್ರೆ ಅವ್ರಿಗೆ ಏನಾಯ್ತಾಯ್ತು ಅಂತ ನನ್ಗೆ ಯೋಚನೆ ಆಗೋಯ್ತು ಸರ್. ಸರ್ ನಾನು ಇವತ್ತೇ ಈ ವಿಷಯನ ನಿಮ್ ತವ ಹೇಳ್ಬೇಕು ಅಂತಿದ್ದೆ. ಆದ್ರೆ ನೀವು ಮಗು ಹೆಸರು ಅಂತೆಲ್ಲ ಮಾತಾಡಿದಾಗ ನನ್ಗೇನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಸರ್. ಅದಕ್ಕೆ ಇವತ್ ಫಂಕ್ಷನ್ ಮುಗಿದ್ಮ್ಯಾಕೆ ನಮ್ಮ ಮನೆಯವ್ರಷ್ಟೇ ಇದ್ದಾಗ ಈ ವಿಷಯನ ನಾನೇ ನಿಮ್ ತವ ಹೇಳ್ಬೇಕು ಅಂತಿದ್ದೆ. ಅಷ್ಟರಲ್ಲಿ ಸರ್ ಊರ್ಮಿಳ ಚಿಕ್ಕಮ್ಮ ಇವತ್ತು ಈ ವಿಷಯ ಹೇಳಿಲ್ಲ ಅಂದಿದ್ರು ನಾನೇ ಈ ವಿಷಯನ ಹೇಳ್ತಿದ್ದೆ ಸರ್. ಇದನ್ನ ನಿಮ್ ತಾವು ಮುಚ್ಚಿಡ್ಬೇಕು ಅನ್ನೋ ಉದ್ದೇಶ ನನಗಿರ್ಲಿಲ್ಲ. ನನ್ನ ನಂಬಿ ಸರ್. ಸರ್ ನಿಮಗ್ ಗೊತ್ತಾ, ನಾನು ಬೆಳಗಿಂದನು ನಿಮ್ ತಾವ ಮಾತಾಡ್ಬೇಕು ಅಂತ ಹೇಳ್ತಾನೆ ಇದ್ದೆ. ಅದಿದೇ ವಿಷಯ ಸರ್. ಆದ್ರೆ ನೀವು ಮಗು ಬಗ್ಗೆ ಕಟ್ಕೊಂಡಿರೋ ಕನ್ಸು ನೋಡಿ ನನಗೆ ಹೆಂಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಸರ್. ಅಷ್ಟೇ ಅಲ್ಲ ಸರ್, ನೆನ್ನೆ ರಾತ್ರಿ ನೀವು ಮಗುಗೆ ಏನ್ ಹೆಸರಿಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ ಅಂದ್ರಲ್ಲ, ನಾನ್ ನಿಮ್ ತವ ಈಸಿಯ ಮಾತಾಡ್ಬೇಕು ಅಂತಾನೆ ಬಂದೆ. ಆದ್ರೆ ನನ್ ಮಾತಾಡಕ್ಕೆ ನೀವೇ ಅವಕಾಶ ಮಾಡ್ಕೊಡ್ಲಿಲ್ಲ ಸರ್. ಸರ್ ನನ್ ಕಲ್ಲಿ ಮನೆಗೆ ನೋಡಕ್ ಆಯ್ತಿಲ್ಲ ಸರ್. ಸರ್ ದಯವಿಟ್ಟು ನನ್ನ ನೋಡಿ ಸರ್, ನನ್ ತವ ಮಾತಾಡಿ. ನೀವ್ ಹಿಂಗಿರೋ ನನ್ ಕೈಲಿ ಆಗಕ್ಕಿಲ್ಲ ಸರ್. ಬೇಕಾರೆ ನನ್ಗಿನ್ನ ಒಂದ್ 2 ಡೇಟ್ ಹೊಡೆದು ಬಿಡಿ ಸರ್. ಆದ್ರೆ ದಯವಿಟ್ಟು ನನ್ ತವ ಮಾತಾಡದೆ ಮಾತ್ರ ಇರ್ಬೇಡಿ ಸರ್. ಸರ್ ಸರ್ ನಿಮ್ ದಮ್ಮಯ್ಯ ಅಂತೀನಿ, ನನ್ನ ಕ್ಷಮಿಸಿದೀನಿ ಅಂತ ಹೇಳಿ ಸರ್. ನೀವ್ ನನ್ನ ಕ್ಷಮಿಸೋ ಗಂಟ, ನನ್ ಮುಖ ನೋಡ್ ಮಾತಾಡೋ ಗಂಟ ನಾನ್ ನಿಮ್ ಕೈ ಬಿಡಕ್ಕಿಲ್ಲ ಸರ್. ಹೇಳಿ ಸರ್.